ನಾವು ಮೊದಲು ಪೂರ್ವದಲ್ಲಿ 10-12 ವರ್ಷನೇ ಇದ್ದೇವ್ರಿ. ಅವಾಗ ನಮ್ಮ ಊರಾಗ ಒಂದು ದೊಡ್ಡ ಬಹುಕಾರಿ ಅಂತೇಳಿ ಬಹುತ್ಕಾರಿ ಮಾಡಿದ್ರು. 10-11 ಪಾಲ್ಕಿ ಕೊಡ್ಸಿದ್ರಿ. 10-11 ಪಾಲ್ಕಿ ಕೊಡ್ಸಿದಾಗ ಅವಾಗ ಜೋರ್ ಗೌಡ್ರನ್ನ ಅವಿನಾಳ್ ಚಂದ್ರ ಮುತ್ಯ ಅವ್ರನ್ನ ಹಾಡ್ಲಾಕ ನಮ್ಮ ಊರಿಗೆ ಕರ್ಸಿದ್ರು. ಅವರು ಓಡ್ಕಿ ದಿಮ್ ತೆಗೆದವರು, ನಕಲ್ ದಾಟಿ ತೆಗೆದವರು. ಅವ್ರು ನೋಡಿ ನಮ್ಮ ತಲೆ ಒಳಗೆ ನಾವು ಹಾಡ ಕಲಿಬೇಕು, ಮಾಡಬೇಕು, ಶಾಣ್ಯಾರ ಆಗ್ಬೇಕು ಅನ್ನೋದು ನಮ್ಮ ತಲೆಯಾಗ ಮೂಡ್ತು. ಹಂಗೆ ಅವ್ರ ನಾದಿ ಒಳಗೆ ಹಂಗೆ ಪದ ಕಲ್ಕೋತಾ ಅಲ್ಲಿ ಹೋಗುದು, ಜೋರ್ಗೆ ಹೋಗುದು, ಒಂದು ಪದ ತರೋದು, ಹೈನಾಳಕ್ಕೆ ಹೋಗುದು, ಅಲ್ಲಿ ಒಂದೆರಡು ಪದ ತರೋದು, ಹಿಂಗೆ ಪಂಕಣಗಾಯಿಗೆ ಹೋಗುದು, ಅಲ್ಲಿ ಪದ ಬರ್ಕೊಂಡು ಬರೋದು, ಹಿಂಗೆ ಮಾಡಿ ಹಂಗೆ ಪದಗಳು ಕಲ್ಕೋತ ಹಂಗೆ ಬಂದೇವ್ರಿ. ದೇವ್ರು ಹಂಗೆ ನಮಗೂ ಮುಂದೆ ಭಂಡಾರ ಬರ್ಲಕತ್ತು. ಭಂಡಾರ ಬರ್ಲಕತ್ತಾನ. ಆ ಊರಿಗೆ ಹೋಗಿ ಊರಿಗೆ ಹೋಗಿ ಎಲ್ಲ ಕಡೆ ಹಾಡ್ಕೋತ ಪರಿಚಯ ಆಗ್ಲಕತ್ತು. ಹಂಗೆ ಹಾಡ್ಕೋತ ಬೆಳೆದೇವ್ರಿ. ದೇವ್ರು ಇಲ್ಲಿದ್ದ ಅಲ್ಲಿ ಹಿಡ್ಕೊಂಡು ಇಲ್ಲಿ ತನ ಬೆಳೆಸು ಬಂದ. ಹಾಡಿಕೆ ಮೇಲೆ ಮುಂದೆ ದೇವ್ರು ಹೊಲ ಕೊಟ್ಟ, ಮನಿ ಕೊಟ್ಟ, ಮಗ್ ನೌಕರಿ ಕೊಟ್ಟ, ಮಗ ಸಾಲಿ ಕಲ್ ಶಾಣೆ ಆದ. ಎಲ್ಲ ಮಾಡ್ಕೋತ ಹಂಗೆ ಇಲ್ಲಿ ತನ ಬಂದೇವ್ರಿ. ಇಲ್ಲಿದಿಂದ ಮತ್ತೆ ಹಂಗೆ ಏನಾಯ್ತು, ವಯಸ್ಸಾದ್ರು ಇನ್ನ ಹಂಗೆ ಮಂದಿ ಇದು ಹಂಬಲ ಐತಿ ನಮ್ಮ ಮ್ಯಾಲೆ. ಇನ್ನ ಕರೆಸ್ತಾರ ಹಾಡ್ಲಕ್ಕ, ಇನ್ನ ಹೋಗ್ತೀವಿ, ಭಗವಂತ ನಾಮ ಸ್ಮರಣೆ ಮಾಡ್ತೀವಿ. ಹಂಗೆ ನಡೆದ ಭಗವಂತ ಇಲ್ಲಿ ತನ ನಮ್ಮ ಚಾಲ್ ನಡೆದದ. ಎಲ್ಲಿ ಹೋದಲ್ಲಿ ಹಂಗೆ ಗುರು ಬೆಂದ ಮೇಲೆ ಅಂತೇಳಿ ನಮ್ಗೆ ಇಲ್ಲಿ ತನ ಶಿವ. ಎಷ್ಟು ವರ್ಷ ಆಯ್ತು ನೀವು ನಾವು ಹಾಡ್ಲಕತ್ತಿ ಸರ್ ಈಗ 65 ವರ್ಷ 66 ವರ್ಷ ಆಯ್ತು ನೋಡ್ರಿ ನಾವು ಹಾಡ್ಲಕತ್ತಿ. ಹಂಗೆ ಹಾಡ್ಕೊತ ಇಲ್ಲಿ ತನ ಬಂದೇವ್ರಿ. ಈಗ ಸದ್ ಇವ್ರಿಗೆ 80 ವರ್ಷ ನಡೆದ. ವಯಸ್ಸು 80 ವರ್ಷ ರೀ. ಮೊಟ್ಟ ಮೊದಲನ ಬಾರಿಗೆ ಯಾವ ರಾಜ್ಯದಾಗ ನೀವು ಹೋಗಿ ಈಗ ಡೊಳ್ಳಿನ ಹಾಡಿಕೆ ಮೂಲ ಡೊಳ್ಳಿನ ಹಾಡಿನ ಪಿತಾಮಹನೇ ಇವ್ರಿಗೆ ಅಂತಾರೆ. ಯಾಕಂದ್ರ ಅನೇಕ ನಮೂನಿ ಹೊಸ ದಾಟಿ ತೆಗೆದು ಇದ್ರೊಂದು ಹೊಸ ಪ್ರಯತ್ನ ಮಾಡಿ 1990 ಮೊಟ್ಟ ಮೊದಲ ಕ್ಯಾಸೆಟ್ ಮಾಡಿದ್ರು. ಕ್ಯಾಸೆಟ್ ಮಾಡಿಂದ ಇಡೀ ರಾಜ್ಯದಾದ್ಯಂತ ಇದರದು ಬೆಳಕಿಗೆ ಬಂತು. ಇವ್ರು ಕರ್ನಾಟಕ, ಮಹಾರಾಷ್ಟ್ರ, ಬೆಂಗಳೂರು, ಮೈಸೂರು ಎಲ್ಲಾ ಕಡೆ ಕಾರ್ಯಕ್ರಮ ನೀಡ್ಯಾರ. ದಕ್ಷಿಣ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದೊಳಗ ಅತ್ಯಂತ ಜನಪ್ರಿಯರು, ಅತ್ಯಂತ ಪ್ರಸಿದ್ಧಿಯರು. ಈಗ ಸದ್ ಎಷ್ಟು ಮಂದಿ ಡೊಳ್ಳಿನ ಹಾಡೋರ್ದಾರ ಅವ್ರೊಳಗೆ ಎಲ್ಲಾರೊಳಗೆ ಹಿರಿಯ ಕಲಾವಂತರಂದ್ರೆ ಇವ್ರಿಗೆ ಈಗ ಸದ್ 80 ವರ್ಷ ನಡೆದಾವ್. ಇವ್ರು 4 ತಲೆಮಾರಿನ ಕಲಾವಿದರ ಜೋಡಿ ಕಾರ್ಯಕ್ರಮ ನೋಡ್ಯಾರ. ಜವರ್ಗೌಡರು, ಅವಿನಾಳ್ ಚಂದ್ರಮೂರ್ತಿ ಅವರು, ಕೊಂಕಣಗಾಯಿ ಯಲ್ಲಪ್ಪ, ಯಲ್ಲಟ್ಟಿ ನೀಲವಾಯಿ, ಇವ್ರೆಲ್ಲರ ಜೊತೆ ಕಾರ್ಯಕ್ರಮ ಮಾಡ್ಕೋತ ಅನೇಕ ಈಗಿನ ಕಲಾವಿದರ ಜೋಡಿ ಕೂಡ ಕಾರ್ಯಕ್ರಮವನ್ನು ಮಾಡ್ಯಾರ. 29 ರಾತ್ರಿ ಬಿಡದೆ ಕಾರ್ಯಕ್ರಮ ಕೊಟ್ಟಂತ ಒಂದು ವಿಶೇಷವಾದಂತ ಇವ್ರದ್ದು ಒಂದು ಸಾಮರ್ಥ್ಯ. ಇವರು ಒಟ್ಟ ಓದ್ಲಾಕ ಬರ್ಲಾಕ ಬರಂಗಿಲ್ಲ, ಆದ್ರೂ ಕೂಡ ಸುಮಾರು 2000 ಹಾಡುಗಳನ್ನ ತಮ್ಮ ತಲೆಯಿಂದೆ ಸ್ಮೃತಿಯಿಂದೆ ಹಾಡ್ತಾರೆ. ಹಾಡ್ಬೇಕಾದ್ರೆ ಯಾವುದೇ ಸಾಹಿತ್ಯ ನೋಡಿ ಹಾಡಂಗಿಲ್ಲ. ಅದಕ್ಕೆ ಇವರ ಒಂದು ಒಳ್ಳೆಯ ಕಲೆಯನ್ನ ಗುರುತಿಸಿ ಕರ್ನಾಟಕ ಸರ್ಕಾರ 2024ನೇ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯದ ಒಂದು ಒಳ್ಳೆಯ ಪ್ರಶಸ್ತಿ, ಅದು ಜಾನಪದ ಅಕಾಡೆಮಿ, ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿಯನ್ನ ಇವರಿಗೆ ಕರ್ನಾಟಕ ಸರ್ಕಾರದಿಂದ ಸಿಕ್ಕೈತಿ. ಅಂತ ಮಹಾನ್ ಕಲಾವಿದ್ರು ಇವತ್ತು ಕೂಡ ಹಾಡ್ತಾರ. ಅವ್ರು ಇಡೀ ರಾತ್ರಿ 80 ವರ್ಷದಾಗ ಬಹುಶಃ ನಾವು ಅಷ್ಟು ವಯಸ್ಸು ಬದುಕ್ತೇವಲ್ಲ ಗೊತ್ತಿಲ್ಲ, ಆದ್ರೆ 80 ವಯಸ್ಸಿದ್ರು ಕೂಡ ಇನ್ನೂವರೆಗೆ ಈ ರಾತ್ರಿ ಇಡೀ ಈ ಶ್ರಾವಣದಲ್ಲಿ ಸುಮಾರು 20 ಕಾರ್ಯಕ್ರಮಗಳನ್ನ ಅವ್ರು ಮಾಡ್ಯಾರ. ಅದು ಒಂದು ದೇವರದೊಂದು ಕೊಡುಗೆ ಅನ್ಬಹುದು, ಅವ್ರ ಒಂದು ಗಾಡ್ ಗಿಫ್ಟ್. ಆ ಶರೀರ ಹಾಡ್ಲಾಕ್ ಹುಟ್ಟ್ಯದ ಅಂತ ಒಂದು ಮಹಾನ್ ಕಲಾವಿದರು ಇವತ್ತು ಸಂಕ ಗ್ರಾಮದಲ್ಲಿ ಒಳ್ಳೆ ಕಾರ್ಯಕ್ರಮವನ್ನ ಹಗಲತ್ತು ಪೂರ್ತಿ ದಿನವಿಡೀ ಕಾರ್ಯಕ್ರಮ ಕೊಟ್ಟು ಮತ್ತೆ ಇವತ್ತು ರಾತ್ರಿ ಸೊನ್ಯಾಳ ಗ್ರಾಮಕ್ಕೆ ಕಾರ್ಯಕ್ರಮ ಕೊಡ್ಲಾಕ್ ಹೊಂಟಾರ. ಇವತ್ತ ಅವ್ರ ಬಾಲ್ಯದ ಗೆಳೆಯನಾಗಿರ್ತಕ್ಕಂಥ ಶ್ರೀಶೈಲ್ ಸಂಗಪ್ಪ ಕೋವಳ್ಳಿ ಅವ್ರು ಬಿಜ್ಜರ್ಗಿ ಅವರು, ಆದ್ರೆ ಇಲ್ಲಿ ಸಂಕ ಗ್ರಾಮದಲ್ಲಿ ನೆಲೆಸ್ಯಾರ. ಅವರು ಕೂಡಿ ಬಾಲ್ಯದಿಂದ ಕೂಡಿ ಆಡಿ ಬೆಳೆದವರು. ಅವ್ರ ಮನೆಯಲ್ಲಿ ಅತ್ಯಂತ ಪ್ರೇಮದಿಂದ ತಮ್ಮ ಮನೆಗೆ ಬರಮಾಡಿಕೊಂಡು ಉಪಹಾರ ವ್ಯವಸ್ಥೆಯನ್ನು ಮಾಡಿ ತಮ್ಮ ಮನೆಯಲ್ಲೂ ಕೂಡ ಒಂದು ಸಂದ ಅವರಿಂದ ಹಾಡಿಸಿ ನಮಗೆಲ್ಲಾ ಮಾನ ಸನ್ಮಾನ ಮಾಡಿದಕ್ಕೆ ನಮ್ಮ ಬಿಜ್ಜರ್ಗಿ ಕಲಾ ಸಂಘದಿಂದ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀವಿ.